ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿಸ್ಥಿತಿಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ಒಂದು ಸ್ವಾಮಿ ಸೇವೆಯ ಜೊತೆ ನಾವು ಪ್ರತಿ ಗುರುವಾರ ಮತ್ತು ರವಿವಾರ 2 ದಿನ ನಾವು ಆರತಿಯನ್ನು ಕಂಡಕ್ಟ್ ಮಾಡ್ತೀವಿ. ಅದು ವಾಟ್ಸಪ್ ಮುಖಾಂತರ ಆ ಆರತಿ ಇರುತ್ತೆ. ಮತ್ತು ಅದೇ ಆರತಿಯಲ್ಲಿ ನಡೆಯುವಂಥ ಇದು ಒಂದು ಅದ್ಭುತ ಘಟನೆಯನ್ನು ನಾನು ನಿಮಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ನಮ್ಮ ಆರತಿಯಲ್ಲೇ ಅಟೆಂಡ್ ಆಗುವಂಥ ಒಬ್ಬ ಭಕ್ತಳ ಇದು ಕತೆ. ಇದು ಏನಪ್ಪ ಅಂದರೆ, ಮನುಷ್ಯನ ಜೀವನದಲ್ಲಿ ಎಲ್ಲ ಥರದ ಕಷ್ಟಗಳು ಬರ್ತವೆ. ಸೊ ಕೋಟ್ಯಾಧಿಪತಿಗಿದ್ರೂ ಅವನಿಗೆ ತಂದೆ ಆಗಿರ್ತಕ್ಕಂಥ ನೋವುಗಳು ಇರ್ತವೆ. ಸೊ ಇವರು ತುಂಬಾ ಅನುಕೂಲಸ್ಥರಾಗಿರ್ತಾರೆ. ಸೊ ಮನೆಯಲ್ಲಿ ಯಾವುದೇ ರೀತಿಯಿಂದ ಏನೂ ಕೊರತೆ ಇರಲ್ಲ. ಆದರೆ ಮನಸ್ಸಲ್ಲಿ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಸೊ ಇವರು ಒಂದು ದಿವಸ ನಂಗೆ ಫೋನ್ ಮಾಡ್ತಾರೆ, ಸಂತೋಷಣ್ಣ, ನನ್ನ ಹತ್ರ ಯಾವ ಸೇವೆನೂ ಮಾಡೋಕ್ಕಾಗಲ್ಲ, ನಾನೇನು ಮಾಡಲಿ? ಸೊ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಅಟ್ಲೀಸ್ಟು ನೀವು ಹೆಡ್ಫೋನ್ ಹಾಕ್ಕೊಂಡು ನಾನು ಹೇಳುವಂಥ ಮಂತ್ರನಾದರೂ ನೀವು ಕೇಳಿಸ್ಕೋಬೋದಲ್ಲ ಅಂತ ಹೇಳ್ತೀನಿ ಅವ್ರಿಗೆ. ಆ ಕೆಲಸ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ನನಗವರು ಹೇಳ್ತಾರೆ. ಸೊ ಇದರ ತಾತ್ಪರ್ಯ ಏನಂದರೆ, ಇವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಇವರ ಯಜಮಾನರು ಮನೆಗೆ ಬಂದ ತಕ್ಷಣ ಗಲಾಟೆ ಸ್ಟಾರ್ಟ್. ದುಡ್ಡು, ಆಸ್ತಿ, ಅಂತಸ್ತು ಎಲ್ಲ ಇರುತ್ತೆ, ನೆಮ್ಮದಿ ಇರಲ್ಲ. ಸೊ ರವಿವಾರ ಮತ್ತು ಗುರುವಾರ ಆರತಿ ಇರುತ್ತೆ. ಇವರು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ತೀನಿ ಒಂದು ದಿವಸ, ಇಲ್ಲ ಇನ್ನು ಮುಂದೆ ಸಂಡೇಗೆ, ಅಂದರೆ ಇವ್ರ ಯಜಮಾನರು 5 o'clock ಆಫೀಸಿಂದ 5 to 6 ಒಳಗಡೆ ಬಂದುಬಿಡ್ತಾರೆ. 6:30ಗೆ ನಮ್ಮ ಆರತಿ ಸ್ಟಾರ್ಟ್. ಇವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ನೀವು ಅವ್ರು ಇರಲಿ ಇರದೇ ಇರಲಿ, ಮನೆಯಲ್ಲಿ ಆರತಿನ ಒಂದು ಆನ್ ಮಾಡಿ ಇಟ್ಬಿಡಿ. ಸೊ ಇವ್ರು ಏನು ಮಾಡ್ತಾರೆ, ಒಂದು ದಿವಸ ಗುರುವಾರ, ಅಂದರೆ ಸುಮಾರು ದಿವಸಗಳಿಂದ ಇವ್ರು ನಾನು ಹೇಳ್ದಂಗೆ ಆರತಿ ಅಟೆಂಡ್ ಆಗ್ತಾರೆ, ಎಲ್ಲವನ್ನು ಕೇಳಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ, ಒಂದು ದಿವಸ 6:30ಗೆ ಆರತಿ ಆನ್ ಆಗಿರುತ್ತೆ. ಅವ್ರ ಯಜಮಾನರು ಏನೋ ಒಂದು ಆಫೀಸಿಂದ ಟೆನ್ಷನ್ನಲ್ಲೇ ಫೋನಲ್ಲೇ ಮಾತಾಡಿಕೊಂಡು ಬರ್ತಾರೆ. ಸೊ ಅಲ್ಲಿ ಏನಾಗೋಗ್ಬಿಡುತ್ತೆ, ಆ ಒಂದು ಆಫೀಸಿಂದ ಬರೋವಾಗಲೇ ಗಲಾಟೆ ಮಾಡ್ಕೊಂಡು ಬಂದಿರುವಾಗ ಇವ್ರಿಗೆ ಭಯ ಆಗೋಗ್ಬಿಡುತ್ತೆ. ಆರತಿ ಆಫ್ ಮಾಡಲ ಅಂತ ಹೋಗ್ತಾರೆ, ಬಟ್ ಅಲ್ಲಿ ಆರತಿ ಆಫ್ ಮಾಡಲ್ಲ. ಹಾಗೆ ಅದು ಏನು ಸೌಂಡ್ ಬರ್ತಾ ಇರುತ್ತೋ, ನಮ್ಮ ತಾರಕ ಮಂತ್ರ ಇರಲಿ, ಮತ್ತೊಂದಿರಲಿ, ಅದು ಹಾಗೆ ಪ್ಲೇ ಹಾಕ್ಕೊಂಡೇ ಇರುತ್ತೆ. ಇವರು ಫೋನಲ್ಲಿ ಮಾತಾಡ್ಕೊಂಡೇ ಇರ್ತಾರೆ. ಆ ಒಂದು ಆರತಿ ಫ್ಲೋ ಇವ್ರ ಕಿವಿ ಮೇಲೆ ಬಿದ್ದ ತಕ್ಷಣ ಇವ್ರ ಕೋಪ ಕ್ರಮೇಣವಾಗಿ ಸೊ ಅದು ಕಡಿಮೆ ಹಾಕ್ಕೊಂಡು ಬರುತ್ತೆ. ಅಲ್ಲಿ ಅದನ್ನು ಅವ್ರ ವೈಫು ಗಮನಿಸ್ತಾರೆ. ಸೊ ಆರತಿ ಮುಗಿಯೋಷ್ಟೊತ್ತಿಗೆ ಇವರು ಸೋಫಾ ಮೇಲೆ ತಲೆ ಊರಿ ಕೂತ್ಕೊಂಡು ಒಂದು 5 ನಿಮಿಷ ಆ ಆರತಿ ಮುಗಿಯೋವರೆಗೂ ಕೂಡ ಅವರು ಕಣ್ಣು ಮುಚ್ಕೊಂಡಿರ್ತಾರೆ. ಆರತಿ ಮುಗಿದ ಆದಮೇಲೆ ಸುಮ್ಮನೆ ತಂಪಾಡಿಗೆ ತಾವು ಎದ್ದು ಹೋಗ್ಬಿಡ್ತಾರೆ. ಗುರುವಾರ ಇದಾಗತ್ತೆ. ನೆಕ್ಸ್ಟು ಸಂಡೇ ಪ್ರತಿ ಸಂಡೇ ಅವರು ಡ್ರಿಂಕ್ಸ್ನ ಮಾಡ್ತಾಯಿರ್ತಾರೆ. ಅವತ್ತು ಏನು ಮಾಡಿಬಿಡ್ತಾರೆ, ಸ್ವಲ್ಪ ಮನೆಗೆ ಬೇಗನೆ ಬರ್ತಾರೆ. 6:30ಗೆ ಆರತಿ ಸ್ಟಾರ್ಟ್ ಆದ ತಕ್ಷಣ ಇವರು ಮತ್ತೆ ಯಥಾ ಪ್ರಕಾರ ಪ್ಲೇ ಮಾಡಿ ಕೂತ್ಕೋತಾರೆ. ಸೊ ಅವರು ಪ್ರತಿ ದಿವಸನೂ ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ. ಆ 6:30ಗೆ ಆರತಿ ಸ್ಟಾರ್ಟ್ ಆದ ತಕ್ಷಣ ಅವತ್ತು ಲಕ್ಕಿಲಿ ಏನಾಗೋಗ್ಬಿಡುತ್ತೆ, ಇವರು ಪೂರ್ತಿ ಆರತಿ ಗಂಡ ಹೆಂಡತಿ ಕೂಡ್ಕೊಂಡೆ ಅದನ್ನು ಕೇಳಿ ಅವತ್ತು ಕೂಡ ಡ್ರಿಂಕ್ಸ್ ಮಾಡಿ ಮಲಗ್ತಾರೆ. ಅವತ್ತೇನು ಬಿಟ್ಟಿರಲ್ಲ.
ಈ ಥರ ಇದೇನಾಗೋಗ್ಬಿಡುತ್ತೆ, ಸುಮಾರು 9 ಆರತಿಗಳು ಇದೇ ಥರ ಕಳೆದೋಗ್ಬಿಡುತ್ತೆ. 9ನೇ ಆರತಿಗೆ ಅಷ್ಟೊತ್ತಿಗೆ ಅವ್ರು ಏನು ಮಾಡ್ತಾ ಇರ್ತಾರೆ, ಪ್ರತಿ ಆರತಿಗೂ ಅವರ ಯಜಮಾನರು ಕೂಡ ಅಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗುರುವಾರ ಮತ್ತು ರವಿವಾರ. 9ನೇ ಆರತಿಗೆ ಏನಾಗೋಗ್ಬಿಡುತ್ತೆ, ರವಿವಾರದ ದಿವಸ ಆರತಿ ಅಟೆಂಡ್ ಆಗಿ ಮುಗಿದ ಮೇಲೆ ಡ್ರಿಂಕ್ಸ್ ಮಾಡೋಣ ಅಂಥೇಳಿ ಆ ಒಂದು ಗ್ಲಾಸ್ನ ಕೈಗೆ ಎತ್ಕೋತಾರೆ. ಆವಾಗ ಅವ್ರಿಗೆ ಒಂಥರ ವಾಮೆಂಟು ಸೆನ್ಸೇಷನ್ ಆಗುತ್ತೆ. ಒಂದು ಸ್ವಲ್ಪ ಅದನ್ನು ಆ ಡ್ರಿಂಕ್ಸ್ನ ತೊಗೊಂಡ ತಕ್ಷಣ ಇಮ್ಮಿಡಿಯೇಟ್ ಅವ್ರಿಗೆ ವಾಮೆಂಟ್ ಆದಂಗೆ ಆಗುತ್ತೆ. ವಾಮೆಂಟ್ ಆದ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ, ಆ ಗ್ಲಾಸ್ನ ಅಲ್ಲೇ ಇಟ್ಬಿಡ್ತಾರೆ. ಬೇಡವೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಬೇಜಾರಾಗಿ ಹೋಗ್ಬಿಡುತ್ತೆ. ಸೊ ವೀಕ್ಷಕರೇ, ನೀವು ನಂಬ್ತೀರಾ, ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರು ಡ್ರಿಂಕ್ಸ್ನ ಮಾಡ್ತಾಯಿಲ್ಲ. ಆಮೇಲೆ ಪ್ರತಿ ಗುರುವಾರ ರವಿವಾರ ಇಬ್ಬರು ಗಂಡ ಹೆಂಡತಿ ಆರತಿ ಅಟೆಂಡ್ ಆಗ್ತಾರೆ. ಸೊ ಕೇಳಿಸ್ಕೊತಾರೆ. ಸೊ ಅವ್ರ ಮನೆಯಲ್ಲಿ ಇವಾಗ ಗಲಾಟೆನೂ ಕಡಿಮೆ ಆಗಿದೆ. ಆಮೇಲೆ ಈಗ ಈ ಆರತಿ ಅಟೆಂಡ್ ಆಗುವಂಥ ಭಕ್ತಳು ಅವರು ಇವಾಗ 2 ತಿಂಗಳು ಗರ್ಭಿಣಿ. ಅವ್ರು ಹೇಳ್ತಾರೆ, ಸಂತೋಷಣ್ಣ, ಇದು ಎಲ್ಲ ಸಾಧ್ಯ ಆಗಿದ್ದು ನಿಮ್ಮ ಆರತಿಯಿಂದ. ನಾನು ಕೂಡ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಪುಸ್ತಕನ ನಾನು ಬರಿತಾ ಇದ್ದೀನಿ. ಸೊ ನಮಗೋಸ್ಕರನೂ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಖಂಡಿತವಾಗಿಯೂ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಅವತ್ತು ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ನಮ್ಮ ಜೊತೆ ಇರಲಿ. ಡಿಸ್ಪ್ಲೇ ಮೇಲೆ ನಮ್ಮ ಫೋನ್ ನಂಬರ್ ಬರುತ್ತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತನು ಮನ ಧನ ಧಾನ್ಯಾದಿಗಳು ಏನೇ ತಲುಪಿಸ್ಬೇಕಿದ್ರೂ ಕೂಡ ನನ್ನ ನಂಬರಿಗೆ ನೀವು ಫೋನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.